ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗಾಗಿ ಕಾನೂನು. ಕಾನೂನಿಗೆ ಸಂಬಂಧಿಸಿದಂತಹ ಕೆಲವು ವಿಷಯಗಳನ್ನು ಸರಳವಾಗಿ ಅರ್ಥೈಸೋದಕ್ಕೋಸ್ಕರ ಈ ವಿಡಿಯೋ ಅಂಕಣವನ್ನು ಪ್ರಾರಂಭಿಸಿದ್ದೇವೆ. ಹಾಗೂ ಜನರ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಲು ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿ ಹಾಗೂ ಬರಹಗಾರರಾದಂತಹ MR ಸತ್ಯನಾರಾಯಣ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮಗೆ ಸ್ವಾಗತ. ಸರ್, ಇವತ್ತು ಒಬ್ಬ ವಿದ್ಯಾರ್ಥಿ, ಕಾಲೇಜು ವಿದ್ಯಾರ್ಥಿ, ತೀರ್ಥಹಳ್ಳಿಯ ಹುಡುಗ ಒಂದು ಪ್ರಶ್ನೆಯನ್ನ ನಮಗೆ ಕಳಿಸಿದ್ದಾರೆ. ಸರ್, ಅವ್ರ ಪ್ರಶ್ನೆ ಹೇಗಿದೆ ಅಂತ ಅಂದ್ರೆ, ಅವರ ಮನೆಯಲ್ಲಿ ವಿಲ್ಲಿನ ಬಗ್ಗೆ ಮಾತಾಡ್ತಾ ಇದ್ದಾರಂತೆ. ಅವರ ತಾತ ಒಂದು ವಿಲ್ ಮಾಡಿಟ್ಟಿದ್ದಾರೆ. ಆ ವಿಲ್ನಲ್ಲಿ ಒಂದಿಷ್ಟು ಜಮೀನಿನ ಜಾಗವನ್ನ ಆ ಹುಡುಗನ ಹೆಸರಿಗೆ ಮಾಡಿಟ್ಟಿದ್ದಾರೆ. ಹೆಸರನ್ನ ತಿಳಿಸ್ಬೇಡಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಆ ಹುಡುಗನ ಹೆಸರಲ್ಲಿ ಒಂದಿಷ್ಟು ಜಮೀನನ್ನ ಬರ್ದಿದಾರಂತೆ ಆ ವಿಲ್ಲಲ್ಲಿ. ಆ ಹುಡುಗನ ಪ್ರಶ್ನೆ ಏನು ಅಂತ ಅಂದ್ರೆ, ಸಾಮಾನ್ಯವಾಗಿ ಆಸ್ತಿ ಅಂದ ತಕ್ಷಣ ಅದನ್ನ ರಿಜಿಸ್ಟರ್ ಮಾಡ್ಸೋಕೋಸ್ಕರ ರಿಜಿಸ್ಟರ್ ಆಫೀಸಿಗೆಲ್ಲ ಹೋಗ್ಬೇಕು. ಆದ್ರೆ ಈ ವಿಲ್ ಮುಖಾಂತರ ನನಗೆ ಹೇಗೆ ಆ ಜಮೀನಿನ ಆಸ್ತಿ ಬರುತ್ತೆ ಅನ್ನೋದು ಅವನ ಪ್ರಶ್ನೆ. ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ವಿಲ್ ಅನ್ನೋದೇನಿದೆ, ಆ ವಿಲ್ಲು ಕನ್ನಡದಲ್ಲಿ ಅದೇಯ ಉಯಿಲು ಅಂತಾಗಿದೆ. ವೀಲು, ವಿಲ್ಲು, ಉಯಿಲು, ಇವೆಲ್ಲ ವಿಲ್ ಅನ್ನೋ ಪದ ಇಂಗ್ಲಿಷ್ ಇಂದು ಅದರಿಂದ ಬಂದಿರೋದು. ಇದನ್ನ ಸಾಧಾರಣವಾಗಿ ಮೃತ್ಯು ಪತ್ರ ಅಂತಲೂ ಕರೆಯೋದು ಉಂಟು. ಅಲ್ಲ, ಮೃತ್ಯು ಅಂತ ಬಂದ್ಬಿಡ್ತದೆ ನೋಡಿ. ಈ ಒಂದು ಆಸ್ತಿಯನ್ನ ಇನ್ನೊಬ್ಬರಿಗೆ ನಾವು ಪರಭಾರೆ ಮಾಡುದು ಅಂತ ಅಂದ್ರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುವಂತಹದ್ದು ಪರಭಾರೆ ಅಂತ ಹೆಸರು. ಅದು ಸೇಲ್ ಡೀಡ್ ಮೂಲಕ ಹೋಗ್ಬೋದು, ಗಿಫ್ಟ್ ಡೀಡ್ ಮೂಲಕ ಹೋಗ್ಬೋದು ಅಲ್ವಾ? ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಹೋಗ್ಬೋದು. ಈ ವಿಲ್ಲಿಗೂ ಈ ರೀತಿಯ ಡೀಡ್ಗಳಿಗೂ ವ್ಯತ್ಯಾಸ ಏನು ಅಂದ್ರೆ, ಈ ಗಿಫ್ಟ್ ಡೀಡ್ ಉದಾಹರಣೆಗೆ, ಈಗ ನಾನು ತಂದೆಯಾಗಿ ನನ್ನ ಆಸ್ತಿನ ನನ್ನ ಮಗನಿಗೆ ಕೊಡ್ಬೇಕು. ನಾನು ಅದನ್ನ ಪಾರ್ಟಿಷನ್ ಮೂಲಕ ಕೊಡ್ಬೋದು, ಅಥವಾ ನಾನು ಅದನ್ನ ಗಿಫ್ಟ್ ಮೂಲಕ ಕೊಡ್ಬೋದು. ಈ ಗಿಫ್ಟ್ ಮೂಲಕ ಕೊಡೋದಾದ್ರೆ ತಕ್ಷಣಕ್ಕೇನೆ ಪರಭಾರೆ ಆಗೋಗ್ಬಿಡುತ್ತದೆ. ನನ್ನ ಮಗನಿಗೆ ಕರೆದು, ತಗೊಳಪ್ಪ, ನೀಗೊಂದು ಗಿಫ್ಟ್ ಡೀಡ್ ಬರೆದು ಬಿಟ್ಟಿದ್ದೀನಿ, ಅದನ್ನ ರಿಜಿಸ್ಟರ್ ಮಾಡ್ತೀನಿ, ಅದಕ್ಕೆ ಇಬ್ಬರದ್ದು ಸಾಕ್ಷಿಗಳನ್ನು ಕೂಡ ತಗೊಳ್ಬೇಕದು. ಕಾನೂನು ಪ್ರಕಾರ ತಗೊಳ್ಳೇಬೇಕು. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಂತಿದೆ, ಅದರ ಪ್ರಕಾರ ಅದನ್ನ ನಾನು ರಿಜಿಸ್ಟರ್ ಮಾಡಬೇಕು, ಇಬ್ರು ಅದಕ್ಕೆ ಅಟೆಸ್ಟ್ ಮಾಡಬೇಕು. ಈ ರೀತಿ ಎಲ್ಲ ಉಂಟದಕ್ಕೆ. ಅದಕ್ಕೆ ಸ್ಟಾಂಪ್ ಡ್ಯೂಟಿ ಕೂಡ ಕಟ್ಟಬೇಕು. ಎಷ್ಟು ಏನು ಸ್ಟಾಂಪ್ ಆಕ್ಟ್ ಹೇಳ್ತದೆ. ಈ ವಿಲ್ ಏನಿದೆ, ವಿಲ್ ಮೂಲಕನೂ ನಾನು ಪರಭಾರೆ ಮಾಡಬಹುದು. ವ್ಯತ್ಯಾಸ ಇಷ್ಟೇ, ಗಿಫ್ಟ್ ಮೂಲಕ ಪರಭಾರೆ ಮಾಡುವಾಗ ನಾನು ಬದುಕಿರ್ತೀನಿ, ವಿಲ್ ಮೂಲಕ ಪರಭಾರೆ ಮಾಡುವಾಗ ನಾ ಬದುಕಿರಲ್ಲ, ನಾ ಸತ್ತು ಹೋಗಿರ್ತೀನಿ. ಅಂದ್ರೆ ಯಾರು ವಿಲ್ ಮಾಡ್ತಾನೆ, ಆ ವಿಲ್ ಮಾಡಿದ ವ್ಯಕ್ತಿ ಸತ್ತ ಮೇಲೆ ವಿಲ್ಲು ಜೀವಂತ ಆಗತ್ತೆ. ಅದಕ್ಕೆ ಜೀವ ಬರುವುದು ಯಾವಾಗ ಅಂದ್ರೆ, ಬರೆದವನ್ ಸತ್ತ ಮೇಲೆ. ಗಿಫ್ಟ್ ಡೀಡ್ ಹಾಗಲ್ಲ, ತಕ್ಷಣವೇ ಅವನು ಬದುಕಿರ್ತಾನೆ, ತಗೊಳ್ಳೋನು ಇರ್ತಾನೆ, ಅಷ್ಟೇ, ಮುಗೀತು. ಅಲ್ಲಿ ಮುಖಾಮುಖಿಯಾಗಿ ಹೌದು, ಅಲ್ಲೇ ಮುಗಿದು ಹೋಗ್ಬಿಡ್ತದೆ. ಅದನ್ನ ಇಂಟರ್ ವೈವೋಸ್ ಅಂತ ಕರೀತಾರೆ. ಅಂದ್ರೆ ಬದುಕಿರೋರ ಮಧ್ಯೆ ನಡೆಯುವಂತಹದ್ದು. ಈ ವಿಲ್ ಏನಿದೆ ಅದು ಇಂಟರ್ ವೈವೋಸ್ ಅಲ್ಲ, ಯಾಕೆಂದ್ರೆ ಒಬ್ಬ ಸತ್ಬಿಟ್ಟಿದ್ದಾನೆ. ಬದುಕಿರುವವರ ಮಧ್ಯೆ ನಡೆಯುವಂತ ವ್ಯವಹಾರ ಅಲ್ಲ ಇದು. ಬದುಕಿದ್ದಾಗ ಇವನು ಬರೆದಂತಹದ್ದು, ಇವ ಸತ್ತ ಮೇಲೆ ಅವನು ಯಾರಿಗೆ ಬರೀತಾನೆ ಅವನಿಗೆ ಹೋಗ್ತದೆ. ಇದು ಉಯಿಲು, ವಿಲ್ಲು, ವೀಲು, ಮೃತ್ಯು ಪತ್ರ, ಹೀಗೆ ಮೃತ್ಯು ಶಾಸನ, ಏನೇನು ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದು ರಿಜಿಸ್ಟರ್ ಆಗ್ಬೇಕಾ ಅಂತ? ರಿಜಿಸ್ಟರ್ ಆಗೋದು ಬೇಡ. ಈ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಒಂದು ಕಾನೂನಿದೆ. ಅದರಲ್ಲಿ ಸೆಕ್ಷನ್ 17 ನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಇಂತಿಂತವು ಮಾತ್ರ ರಿಜಿಸ್ಟರ್ ಆಗಲೇಬೇಕು ಅಂತ ಹೇಳ್ತಾನೆ. ಉದಾಹರಣೆಗೆ ಗಿಫ್ಟ್ ಡೀಡ್ ರಿಜಿಸ್ಟರ್ ಆಗಲೇಬೇಕು, ಸೇಲ್ ಡೀಡ್ ರಿಜಿಸ್ಟರ್ ಆಗಲೇಬೇಕು. ಅದು ಆದ್ರೆ ವಿಲ್ಲು ರಿಜಿಸ್ಟರ್ ಆಗುವ ಅಗತ್ಯ ಇಲ್ಲ. ಅದನ್ನ ಬರೆಯೋದಕ್ಕೆ ಕೆಲವೆಲ್ಲ ವಿಧಿಗಳಿದ್ದಾವೆ, ನಿಷೇಧಗಳು ಇದ್ದಾವೆ ಕೆಲವೆಲ್ಲ ಅದರ ವಿಚಾರದಲ್ಲಿ.
ಅವುಗಳನ್ನ ಪಾಲಿಸಿರ್ಬೇಕದ. ಹಾಗಾಗಿ ಅದು ರಿಜಿಸ್ಟರ್ ಮಾಡೋದ್ರಿಂದ ಒಂದು ವಿಲ್ಲಿಗೆ ವ್ಯಾಲ್ಯೂ ಏನು ಬರಲ್ಲ, ಅದು ಆಪ್ಷನಬಲ್ ಅಂತ. ಅಂದ್ರೆ ನೀವು ಬೇಕಾದ್ರೆ ರಿಜಿಸ್ಟರ್ ಮಾಡಿ, ಬ್ಯಾಡ್ದಿದ್ರೆ ರಿಜಿಸ್ಟರ್ ಮಾಡಬೇಡಿ. ರಿಜಿಸ್ಟರ್ ಮಾಡೋದ್ರಿಂದ ಅದಕ್ಕೇನು ಸ್ಯಾಂಕ್ಟಿಟಿ ಬರಲ್ಲ ಅಥವಾ ಅದಕ್ಕೇನು ವ್ಯಾಲಿಡಿಟಿ ಬರಲ್ಲ ಅಷ್ಟೇ. ನೀವು ನಾಳೆ ವಿಲ್ ಅನ್ನ ಯಾರಾದ್ರೂ ಚಾಲೆಂಜ್ ಮಾಡಿದರೆ ಕೋರ್ಟ್ ನಲ್ಲಿ ಬಂದ್ರೆ ಆಗ ಸ್ವಾಮಿ ಇದು ರಿಜಿಸ್ಟರ್ಡ್ ವಿಲ್ಲು, ಸೊ ಬಿಲೀವ್ ಇಟ್ ಅಂತ ಹೇಳಿದರೆ ಜಡ್ಜ್ ಬಿಲೀವ್ ಮಾಡೋ ಅಗತ್ಯ ಇಲ್ಲ, ಮಾಡೋದಿಲ್ಲ. ಅದು ಪ್ರೂವ್ ಆಗ್ಬೇಕು, ಗೊತ್ತಾಯ್ತಾ? ಹಾಗಾಗಿ ಆ ವಿಲ್ ಅನ್ನ ರಿಜಿಸ್ಟರ್ ಮಾಡೋ ಅಗತ್ಯ ಇಲ್ಲ. ಗಿಫ್ಟ್ ಡೀಡಿಗೆ ಸ್ಟಾಂಪ್ ಡ್ಯೂಟಿ ಕೊಡಬೇಕು, ವಿಲ್ಲಿಗೆ ಅಷ್ಟೆಲ್ಲ ದುಡ್ಡು ಕೊಡೋದೇ ಬೇಡ, ಅದಕ್ಕೆ ತುಂಬಾ ಮಿನಿಮಮ್ ಅದು. ಹಾಗಾಗಿ ಆ ವಿಲ್ ಅನ್ನ ರಿಜಿಸ್ಟರ್ ಮಾಡೋ ಅಗತ್ಯ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಈ ವಿಲ್ಲು ಬರೆಯೋದ್ರಿಂದ ಏನಾಗತ್ತೆ ಅನ್ನೋದು ಬಹಳ ಒಂದು ಮುಖ್ಯವಾದಂತ ಪ್ರಶ್ನೆ. ಏನಾಗತ್ತೆ ನೋಡಿ, ಇದನ್ನ ಆರ್ಮ್ ಚೇರ್ ಪೋಸ್ಚರ್ ಅಂತ ಕರೀತಾರೆ. ಆರ್ಮ್ ಚೇರ್ ಪೋಸ್ಚರ್ ಅಂದ್ರೆ ಒಂದು ವ್ಯಕ್ತಿ ಏನಾಗಿದೆ, ಅವನು ಜೀವನದಲ್ಲಿ ಕೊನೆ ಹಂತಕ್ಕೆ ಬಂದಿದ್ದಾನೆ ಅಂತ ಭಾವಿಸಿ, ಅವಾಗ ಅವನು ಏನ್ ಮಾಡ್ತಾನಂತೆ, ಅವನೊಂದು ಆರ್ಮ್ ಚೇರ್ ನಲ್ಲಿ ಕೂರ್ತಾನೆ. ಹೀಗೆ ಆರಾಮವಾಗಿ ಕೂತು ಅವನು ಆಲೋಚನೆ ಮಾಡ್ತಾನಂತೆ. ಹೀಗೆ ಏನಂತ, ನಾನು ಯಾರಿಂದ ಉಪಕೃತ ಆದೆ, ನಾನು ಸತ್ರೆ ಈ ಆಸ್ತಿ ಪಾಸ್ತಿಗಳು ಯಾರ್ಯಾರಿಗೆ ಹೋಗುತ್ತೆ, ಇವರಿಗೆ ಹೋಗ್ಬೇಕಾ, ಇಷ್ಟು ಹೋಗ್ಬೇಕಾ, ನಾನು ಇಂಥವನ ಹತ್ರ ಇಷ್ಟು ಋಣ ತಿಂದಿದ್ದೀನಿ ಅಥವಾ ಉಪಕಾರ ಪಡೆದಿದ್ದೀನಿ, ನಾನು ಅವನಿಗೆ ಏನಾದ್ರೂ ಕೊಟ್ಟು ಹೋಗ್ಬೇಕಲ್ವಾ, ಆ ಋಣ ನನಗೆ ಯಾಕೆ, ಅಥವಾ ನನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದು ಹೇಗೆ ಅಂತ ಆಲೋಚನೆ ಮಾಡ್ತಾನಂತೆ. ಇದನ್ನ ಆರ್ಮ್ ಚೇರ್ ಪೋಸ್ಚರ್ ಅಂತ. ಸಾಧಾರಣವಾಗಿ ಆರ್ಮ್ ಚೇರ್ ನಲ್ಲಿ ಹೇಗೆ ಕೂರ್ತೇವೆ, ಆರಾಮವಾಗಿ ಕಾಲ್ ನೀಡ್ಕೊಂಡು ಹೀಗೆ ಮೇಲಾಲೋಚನೆ ಮಾಡ್ತಾ ಸುಮ್ಮನೆ ಆಕಾಶ ನೋಡ್ತಾನೋ ಅಥವಾ ಏನನ್ನೋ ನೋಡ್ತಾನೋ ಹಿಂದಕ್ಕೆ ಹೋಗ್ತೇವೆ. ಇದು ಈ ರೀತಿ ಅವನು ಮೆಲುಕು ಹಾಕ್ತಾನೆ ಅಂತ. ಕೋರ್ಟು ಕೂಡ ಅದೇ ರೀತಿ ಇಟ್ ಶುಡ್ ಸಿಟ್ ಇನ್ ದಿ ಆರ್ಮ್ ಚೇರ್ ಆಫ್ ದ ಡೆಡ್ ಅಂತ ಹೇಳ್ತದೆ. ಅಂದ್ರೆ ಹಾಗೆ ಆಲೋಚನೆ ಮಾಡ್ಬೇಕು ಅಂತ. ಸತ್ತವನು ಮಾತಾಡೋ ಹಾಗಿಲ್ಲ, ಹಿ ಸ್ಪೀಕ್ಸ್ ಫ್ರಮ್ ದಿ ಗ್ರೇವ್ ಅಂತ ಹೇಳ್ತೇವೆ, ಬಟ್ ಹಿ ಡಸಂಟ್ ಸ್ಪೀಕ್ ಫ್ರಮ್ ದಿ ಗ್ರೇವ್. ಆದ್ರೆ ವಿಲ್ ಸ್ಪೀಕ್ಸ್. ಈಗ ಏನಾಗುತ್ತೆ, ಆ ವಿಲ್ಲು ಡೆಡ್ ಲೆಟರ್. ಮಾತಾಡುವಾಗ ಎದುರುಗಡೆ ವ್ಯಕ್ತಿ ಇರ್ತಾನೆ, ಈ ಕಾರಣ ಕೊಟ್ಟಿದ್ದೀನಿ ಅಂತ ಅವನು ಅದನ್ನು ಸಮರ್ಥನೆ ಮಾಡ್ಕೊಳ್ತಾನೆ. ಸತ್ತ ಮೇಲೆ ಅವ ಸಮರ್ಥನೆ ಮಾಡುವುದಿಲ್ಲ. ಅಲ್ಲಿರೋ ವಿಲ್ ನಲ್ಲಿ ಬರೆದಿದಲ್ಲ, ಅದನ್ನ ನೀಟಾಗಿ ಬರೆದಿದ್ರೆ ಮಾತ್ರ ಅದನ್ನ ಕೋರ್ಟು ನಂಬಬಹುದು ಅಂತ ಆಗತ್ತೆ. ಯಾರೋ ಏನೋ MRS ಅಂತಿದ್ದಾರೆ, ಅವರಿಗೆ ನನ್ನ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟಿದ್ದೀನಿ ಅಂತ 10 ಕೋಟಿ ರೂಪಾಯಿ ಆಸ್ತಿ ನನ್ನ ಹೆಸರಿಗೆ ಬರೆದ್ರೆ ನಂಬಲಿಕ್ಕೆ ಸಾಧ್ಯವಾ? ಅವನು ಯಾರವನು, ನನ್ನನ್ನು ಯಾಕೆ ನೆನಪಿಸ್ಕೊಳ್ತಾ ಇದ್ದಾನೆ, ನನ್ನಿಂದ ಏನ್ ಪಡೆದಿದ್ದಾನೆ ಜೀವನದಲ್ಲಿ ಅನ್ನೋದನ್ನ ನೋಡ್ಬೇಕಲ್ವಾ. ಹಾಗೆ ನಾವೇನ್ ಮಾಡ್ತೇವೆ, ಆರ್ಮ್ ಚೇರ್ ಪೋಸ್ಟರ್ ನಲ್ಲಿ ಒಂದು ವ್ಯಕ್ತಿ ಕೂತು ತನ್ನ ಜೀವನವನ್ನ ಮೆಲ್ಕು ಹಾಕ್ತಾನೆ, ಅದು ಬರೀತಾನಲ್ಲ. ಈ ವಿಲ್ ಬರೆಯದೆ ಸತ್ರೆ ಆಸ್ತಿ ಹೇಗೆ ಹೋಗ್ತದೆ? ಅವನು ಹಿಂದೂ ಆಗಿದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಕಾನೂನು ಅದನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಹೇಗೆ ಹೋಗ್ಬೇಕು ಅನ್ನೋದನ್ನ ಹೇಳ್ಬಿಡ್ತದೆ. ಆ ರೀತಿ ಹೋಗ್ಬಿಡ್ತದೆ. ಮಹಮ್ಮಡನ್ ಲಾ ಪ್ರಕಾರ ಸಕ್ಸೆಷನ್ ಓಪನ್ ಆಗುತ್ತೆ. ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ ಅವನ ಸಕ್ಸೆಷನ್ ಏನಿದೆಯೋ ಅದರ ಪ್ರಕಾರ ಹೊರಟೋಗ್ಬಿಡುತ್ತೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಇದೆ, ಅದರ ಪ್ರಕಾರ ಹೋಗ್ಬಿಡುತ್ತದೆ. ಈಗ ಈ ಸಕ್ಸೆಷನ್ ಅನ್ನೋದು ಒಂದು ಫ್ಲೋ. ಅದು ನಾವು ಯಾರು ಅದನ್ನ ತಡೆಯೋಕ್ ಸಾಧ್ಯ ಇಲ್ಲ. ಯಾವಾಗ ಇಲ್ಲ ನನ್ನ ಮಗನಿಗೆ ಆಸ್ತಿ ಕೊಡೋಲ್ಲ ಅಂತ ನಾನು ಹೇಳೋದಾದ್ರೆ ಈ ವಿಲ್ ಬರಿಬೇಕು. ಆ ರೀತಿ ತಡೆಯೋ ಅಧಿಕಾರ ನನಗಿದ್ರೆ ಮಾತ್ರ. ಉದಾಹರಣೆಗೆ ನನ್ನ ಅಪ್ಪನಿಂದ ನಂಗೆ ಆಸ್ತಿ ಬಂದಿದೆ, ನನ್ನ ಅಜ್ಜನಿಂದ ಆಸ್ತಿ ಬಂದಿದೆ ನಮ್ಮ ಅಪ್ಪನಿಗೆ, ಅವನಿಂದ ನಂಗೆ ಬಂದಿದೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ, ಪಿತ್ರಾರ್ಜಿತ ಆಸ್ತಿ ಅಂತ ಇಟ್ಕೊಳ್ಳಿ. ಆ ಪಿತ್ರಾರ್ಜಿತ ಆಸ್ತಿನಲ್ಲಿ ಹಿಂದುವಾದ್ರೆ ಅವನು ಮಿತಕ್ಷರಿಯೋ ದಾಯಭಾಗಿಯೋ ಅಂತೆಲ್ಲ ನೋಡ್ಬೇಕು ಕಾನೂನಲ್ಲಿ. ಮಿತಕ್ಷರ ಲಾ ಏನಿದೆ ಅದು ಅಪ್ಲೈ ಆಗತ್ತೆ ಸಾಧಾರಣವಾಗಿ. ಬೇರೆ ಬೇರೆ ಇದು ಕೂಡ ಅಪ್ಲೈ, ಸ್ಕೂಲ್ಸ್ ಅಂತ ಕರೀತೇವೆ, ಅವುಗಳು ಅಪ್ಲೈ ಆಗ್ತವೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಜನಗಳಿಗೆ. ನಾನು ಇಲ್ಲಿ ಮಿತಕ್ಷರಿ ಲಾ ಏನಿದೆ ಅದರ ಪ್ರಕಾರ ಅಪ್ಲೈ ಆಗತ್ತೆ ಅಂತ ಭಾವಿಸಿ. ಅಲ್ಲಿ ಏನಾಗುತ್ತೆ,
ಕೂಡ್ಲೇನೆ ನನ್ನ ಮಗನಿಗೆ ನಮ್ಮ ಅಪ್ಪನಿಂದ ನನಗೆ ಬಂದ ಆಸ್ತಿನಲ್ಲಿ ಇಷ್ಟು ಪಾಲು ಹೋಗುತ್ತೆ. ನನ್ನ ಹೆಂಡತಿಗೆ ಹೋಗುದಿಲ್ಲ ಪಾಲು, ನನ್ನ ಮಗನಿಗೆ ಹೋಗಿರುತ್ತೆ. ಅದು ಅವನ ಹಕ್ಕದು. ಯಾಕೆಂದ್ರೆ ಇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಆದ್ರಿಂದ ಅವನ ಹಕ್ಕಿದೆ, ಅದನ್ನ ನಾನು ತಡೆಯಕ್ ಬರಲ್ಲ. ಹಾಗಾಗಿ ಅವನನ್ನ ಒಂದ್ ಕಾಲದಲ್ಲಿ ಡಿಸ್ಇನ್ಹೆರಿಟ್ ಅಂತ, ಅವನನ್ನ ನೀನು ಆಸ್ತಿಗೆ ಯಾವ ಹಕ್ಕು ಇಲ್ಲ, ಕೆಡ ಅಂತ ಹೇಳ್ಬೋದಿತ್ತು. ಈಗ ಅವೆಲ್ಲ ಇಲ್ಲ, ಡಿಸಬಿಲಿಟೀಸ್ ಇಲ್ಲ. ಹುಟ್ಟಿದಾನೆ ಬಂದ್ಬಿಡ್ತದೆ. ಹೆಣ್ಣು ಮಕ್ಕಳು ಮದುವೆಯಾದರು, ಒಂದ್ ಕಾಲದಲ್ಲಿ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆಗಿದ್ದಾಳೆ, ಅವಳಿಗೆ ಹಕ್ಕೊಡಲ್ಲ. ಹಂಗಿಲ್ಲ. ಈಗ ಹೆಣ್ಣು ಮಗಳಿಗೂ ಹಕ್ಕಿದೆ. ಈ ರೀತಿ ಅದ್ರ ಬಗ್ಗೆ ಆಮೇಲೆ ನೋಡೋಣ, ಆ ಪಾರ್ಟಿಷನ್, ಆ ಸಕ್ಸೆಷನ್, ಇವುಗಳ ಬಗ್ಗೆ. ಈ ಸಕ್ಸೆಷನ್ ಅನ್ನೋದು ಒಂದು ಫ್ಲೋ, ಅದು ಕಾನೂನು ಅದನ್ನ ಇಂತಿಂತವರಿಗೆ ಈ ರೀತಿನಲ್ಲಿ ಏನೇ ಉತ್ತರಾಧಿಕಾರ ಬರ್ತದೆ ಅಂತ ಬರೆದ್ಬಿಟ್ಟಿದೆ. ಅದನ್ನೀಗ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಾನು, ವಿಲ್ಬರ್. ಹಾಗೆ ನಂದು ಸ್ವಯಾರ್ಜಿತ ಆಸ್ತಿ, ನನ್ನ ನಂತರದಲ್ಲಿ ಇದು ನನ್ನ ಮಗನಿಗೆ ಹೋಗ್ಬಿಡ್ತದೆ. ನಾನು ವಿಲ್ ಬರೆಯದೇ ಇದ್ರೆ ಮಗ ನನ್ನ ಮಾತು ಕೇಳೋಲ್ಲ, ಅವ್ನು ಸರಿಗಿಲ್ಲ ಅಂತ ಅನ್ಸಿದೆ ನಂಗೆ. ಅಥವಾ ನನ್ನ ಹೆಂಡತಿಗೆ ಪಾಲು ಹೋಗುತ್ತೆ, ನಾನು ಸತ್ರೆ ಅವಳಿಗೆ ಹೋಗ್ಕೂಡುದು, ಇವನಿಗೆ ಹೋಗ್ಕೂಡುದು, ಇವ್ರಿಗೆ ಹೋಗ್ಕೂಡುದು. ಉದಾಹರಣೆಗೆ ಡೈವೋರ್ಸಿಗೆ ಅಪ್ಲೈ ಮಾಡಿದ್ದಾಳೆ ಯಾರೋ ಹೆಂಡತಿ ಅಂತ ಇಟ್ಕೊಳ್ಳಿ, ಅವಳಿಗೆ ಇನ್ನು ಡೈವೋರ್ಸ್ ಸಿಕ್ಕಿಲ್ಲ, ಅವಳಿಗೂ ಹಕ್ಕು ಬಂದ್ಬಿಡ್ತದೆ. ಇಲ್ಲ, ಅವಳಿಗೆ ಹೋಗ್ಕೂಡುದು, ಇವನಿಗೆ ಹೋಗ್ಕೂಡುದು, ಇವ್ರಿಗೆ ಹೋಗ್ಕೂಡುದು. ಈ ತರ ನಾನೇನ್ ಮಾಡ್ತೀನಿ, ನನ್ನ ಸ್ವಯಾರ್ಜಿತ ಆಸ್ತಿ ಅದು. ಅವಾಗ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ. ಆಗ ನಾನೇನ್ ಮಾಡ್ತೀನಿ, ಅದನ್ನ ನಾನು ವಿಲ್ ಬರೆಯದೆ ಸತ್ರೆ ಇಂತಿಂತವರಿಗೆ ಆಸ್ತಿ ಹೋಗ್ಬಾರದು, ಹೋಗ್ಬಿಡುತ್ತೆ, ಅದು ಆ ತರ ಹೋಗಬಾರದು ಅಂತ ಐ ಡಿಸ್ಟರ್ಬ್ ದ ಫ್ಲೋ ಆಫ್ ಸಕ್ಸೆಷನ್. ಈ ವಿಲ್ ಮೂಲಕ ಆ ಕೆಲಸ ಮಾಡ್ಬೋದು. ಆದ್ರೆ ನಾನು ಆವಾಗಲೇ ಹೇಳಿದ ಹಾಗೆ, ಹುಟ್ಟಿನಿಂದಲೇ ಹಕ್ಕು ಪ್ರಾಪ್ತವಾಗುವಂತಹದ್ದಿದ್ರೆ ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರೋಲ್ಲ ನಾನು. ಪಿತ್ರಾರ್ಜಿತ ಆಸ್ತಿ, ಉದಾಹರಣೆಗೆ ಜಾಯಿಂಟ್ ಫ್ಯಾಮಿಲಿ, ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅನ್ನೋದ್ರ ಒಳಗೆ ಅದು ದೊಡ್ಡ ಕಾನ್ಸೆಪ್ಟ್ ನಮ್ಮಲ್ಲಿ. ಅದರಲ್ಲಿ ಬೇರೆ ಬೇರೆ ತರ ಬರುತ್ತದೆ ಸಕ್ಸೆಷನ್. ಈ ರೀತಿಯಲ್ಲಿ ಈ ತರ ನನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆದಾಗ, ನನ್ನ ಸ್ವಯಾರ್ಜಿತ ಆಸ್ತಿ ಆದಾಗ, ನಾನು ಅದನ್ನ ನನಗೆ ಇಷ್ಟ ಬಂದ ಹಾಗೆ ಅದನ್ನ ನಾನು ವಿಲೇವಾರಿ ಮಾಡಬಹುದು. ನನ್ನ ಮರಣಾನಂತರ ಹೀಗೆ ಹೋಗ್ಬೋದು ಅಂತ. ಈ ಪ್ರಶ್ನೆ ಕೇಳಿದ ಹುಡುಗನ ಅಜ್ಜ ಒಂದು ವಿಲ್ ಬರೆದಿದ್ದಾನೆ ಅಂತಾದ್ರೆ ಅವನು ಅದು ಯಾವ ತರದ ಆಸ್ತಿ ಅನ್ನೋದನ್ನ ಹೇಳಲಿಲ್ಲ. ಅದು ಪಿತ್ರಾರ್ಜಿತವಾದ ಆಸ್ತಿ ಅಜ್ಜನಿಗೆ ಅಂತ ಇಟ್ಕೊಳ್ಳಿ. ಅದು ಅಜ್ಜನ ಸ್ವಯಾರ್ಜಿತ, ಅಂದ್ರೆ ಅವನೇ ಮೊದಲನೆಯವನಾದ್ರೆ ಅವನ ಈ ಸಕ್ಸೆಷನ್ ನಲ್ಲಿ ಅವನನ್ನ ಪ್ರಪೋಸಿಟಸ್ ಅಂತ ಕರೀತೇವೆ. ಅಂದ್ರೆ ಮೊದಲನೆಯವನು, ಅವನಿಂದ ಅದು ಪಾಲಾಗ್ತಾ ಬರ್ಬೇಕಾದ್ರೆ, ಉದಾಹರಣೆಗೆ ಅಲ್ಲಿವರೆಗೆ ಫ್ಯಾಮಿಲಿನಲ್ಲಿ ಯಾವ ಪ್ರಾಪರ್ಟಿಯೂ ಇರಲಿಲ್ಲ ಅಂತ ಭಾವಿಸೋಣ. ಅದೇ ಮೊಟ್ಟ ಮೊದಲನೇವನು, ಅವನೇ ಆಸ್ತಿ ಸಂಪಾದನೆ ಮಾಡಿದವನು. ಆಗ ಅದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಯಿತು. ಆಗ ಅವನೇನ್ ಮಾಡ್ತಾನೆ, ವಿಲ್ ಬರೀಬಹುದು. ನನ್ನ ಮಗ ಸರಿಗಿಲ್ಲ, ನನ್ನ ಮೊಮ್ಮಗನಿಗೆಲ್ಲ ಇವನು ಏನಾದ್ರು ಮಾಡ್ಬಿಡ್ತಾನೆ ಇವನು ಅಂತ ಅನ್ಸ್ಬೋದು. ಆಗ ಅಜ್ಜ ಮೊಮ್ಮಗನಿಗೆ ಬರೀಬಹುದು, ಅವನು ಇಷ್ಟ ಬಂದಾಗ ಕೊಡ್ಬೋದು. ಈ ಮಗನಿಗೆ ಇಷ್ಟು 10 ಎಕರೆ, ಈ ಮೊಮ್ಮಗನಿಗೆ 5 ಎಕರೆ ಬರೀಬಹುದು. ಈ ರೀತಿನೂ ಬರೀಬಹುದು. ಹಾಗೆ ಬರೆದಿದ್ದಾನೆ ಅಂತಾದ್ರೆ ಅದು ವ್ಯಾಲಿಡ್. ಅದು ಉದಾಹರಣೆಗೆ ಈ ರೀತಿಯಾಗಿ ಈ ವಿಲ್ ಬರೀತಾರಲ್ಲ, ವಿಲ್ ಅಂದ್ರೆ ಏನು ಏನಂತೆಲ್ಲ ಕೇಳಿದೆ. ಇದು ಸಾಧಾರಣವಾಗಿ ಮಹಮ್ಮಡನ್ಸ್ ಆದ್ರೆ ಓರಲ್ ವಿಲ್ ಕೂಡ ಇದೆ. ಅವರು ಓರಲಿ ವಿಲ್ ಬರಿಬಹುದು. ಅಂದ್ರೆ ಓರಲಿ ವಿಲ್ಲು ಬರಿಬಹುದು ಅಂದ್ರೆ ಅದನ್ನ ವ್ಯಾಲಿಡ್ ಮಾಡಬಹುದು. ಹಿಂದೂಗಳಿಗಲ್ಲ, ನಾವೆಲ್ಲ ಬರಿಬೇಕಾಗತ್ತೆ, ರಿಜಿಸ್ಟರ್ ಆಗೋ ಅಗತ್ಯ ಇಲ್ಲ. ಇಬ್ರು ಅಟೆಸ್ಟರ್ಸ್ ಇರಬೇಕು. ಅಟೆಸ್ಟರ್ಸ್ ಅಂದ್ರೇನು, ಈಗ ನಾನು ಉದಾಹರಣೆಗೆ ವಿಲ್ ಬರಿತಾ ಇದ್ದೇನೆ, ಈಗ ನೀವು ಒಂದ್ ಸೈನ್ ಹಾಕ್ಬೇಕು. ನೀವಿಲ್ಲಪ್ಪ, ನಾ ಬರೆಯೋ ಹೊತ್ತಿಗೆ ನೀವಿಲ್ಲ ಸ್ಥಳದಲ್ಲಿ. ನಾನೇನ್ ಮಾಡ್ಬೋದು, ನಿಮಗೆ ಫೋನ್ ಮಾಡಿ ಹೇಳ್ಬೋದು, ನಂದಿನಿ ನಾನೊಂದು ವಿಲ್ ಬರೆದಿದ್ದೀನಿ, ನಾನು ಚಂದ್ರಶೇಖರ್ ಕೈಯಲ್ಲಿ ಕಳಿಸ್ತಾ ಇದ್ದೀನಿ, ನೀವು ದಯಮಾಡಿ ಅದಕ್ಕೊಂದು ಸಿಗ್ನೇಚರ್ ಹಾಕಿ ಅಂತ ನಾನು ನಿಮಗೆ ಹೇಳಿದೆ ಅಂತ ಇಟ್ಕೊಳ್ಳಿ. ನನ್ನ ಹೇಳಿಕೆ ಮೇಲೆ ನೀವು ಅಲ್ಲೇ ಸೈನು ಹಾಕ್ಬೋದು. ಈ ಅಟೆಸ್ಟರ್ಗಳು ಇಬ್ರು ಏಕಕಾಲದಲ್ಲೇ ಇರಬೇಕು ಅಂತಿಲ್ಲ. ನೀವು ಅಲ್ಲಿರ್ಬೋದು, ಇನ್ನೊಬ್ರು ಇಲ್ಲೇ ಇರ್ಬೋದು, ಅಥವಾ ಇನ್ನೊಬ್ರು ಎಲ್ಲೋ ಇರ್ಬೋದು. ಆ ರೀತಿಯಲ್ಲಿ ಏನಪ್ಪಾ ಅಂದ್ರೆ, ನೀವುಗಳು ಮಾತ್ರ ನಾಳೆ ನನ್ನ ಮರಣಾನಂತರ ಏನಾದ್ರೂ ಈ ವಿಲ್ ಬಗ್ಗೆ ಜಗಳ ಶುರುವಾದ್ರೆ
ನಾನು ಬರೀತಕ್ಕಂತ ಸ್ಥಿತಿನಲ್ಲಿದ್ದಲ್ಲ ಹೇಗಿದ್ದೆ ಅನ್ನೋದನ್ನ ಹೇಳ್ಬೇಕಾಗತ್ತೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ನ, ಅದನ್ನ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಈಗ ವಿಲ್ ಬರೆಯೋ ಹೊತ್ತಿಗೆ ನನಗೆ ಪ್ರಜ್ಞೆಯೇ ಇಲ್ಲ, ಏನ್ ಬರಿತಾ ಇದ್ದೀನಿ ಅಂತಲೇ ನಂಗೆ ಗೊತ್ತಿಲ್ಲ. ಆವಾಗ ವಿಲ್ ಬರೆದ್ರೆ ಅದು ಸಿಂಧು ಅಲ್ಲ. ವಿಲ್ ಬರೆಯುವಂತ ವ್ಯಕ್ತಿ ಇದಾನಲ್ಲ, ಅವನಿಗೆ ತಾನು ಏನು ಬರಿತಾ ಇದ್ದೀನಿ, ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿಪೂರ್ಣ ಎಚ್ಚರ ಇರಬೇಕು ಅವನಿಗೆ. ಅವನ ಆರೋಗ್ಯವನ್ನು ನೋಡ್ತೇವೆ. ಉದಾಹರಣೆಗೆ ಯಾವುದೋ ಒಂದು ಕೇಸ್ನಲ್ಲಿ ಕ್ಯಾನ್ಸರ್ ಬಂದಿತ್ತು ವಿಲ್ ಬರೆದವನಿಗೆ. ಅವನಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಪ್ರೂವ್ ಮಾಡಿದ್ರು. ಕ್ಯಾನ್ಸರ್ ಬಂದ್ರೆ ಏನಾಯ್ತು, ಅವನ ಸೆನ್ಸಸ್ ಹೆಂಗಿದ್ವು, ಕಿವಿ ಕಣ್ಣು ಎಲ್ಲ ಹೇಗಿದ್ವು, ನೋಡಿದ್ದನ್ನ ನೋಡಕ್ಕೆ ಅವನಿಗೆ ಕಾಣ್ತಿತ್ತ, ಕೇಳೋದು ಅವನಿಗೆ ಆಗ್ತಾ ಇತ್ತ, ಅರ್ಥವಾಗ್ತಿತ್ತ, ಇದನ್ನ ಗಮನಿಸ್ತೇವೆ ನಾವು ಅಷ್ಟೇ. ಅವನಿಗೆ ಕ್ಯಾನ್ಸರ್ ಬಂದಿರ್ಬೋದು, ಯಾವ ರೋಗ ಬೇಕಾದ್ರೂ ಬರ್ಲಿ, ಅವನ ಸೆನ್ಸಸ್ ಇದೆಯಲ್ಲ, ಕೇಳೋ ನೋಡೋ ಅರ್ಥ ಮಾಡ್ಕೊಳ್ಳೋ ಈ ಇಂದ್ರಿಯಗಳು ಹೇಗಿದ್ವು ಅನ್ನೋದನ್ನ ನೋಡ್ತೇವೆ. ಅರ್ಥವಾಗ್ತಾ ಇದೆ, ತೊಂದರೆ ಇಲ್ಲ. ಒಂದು ಈ ಮೊಮ್ಮಗ ಉದಾಹರಣೆಗೆ ತಗೊಂಡ ಅಂತ ವಿಲ್ ಇದೆ ಅಂತ, ಈ ವಿಲ್ ಬರ್ಸೋ ಹೊತ್ನಲ್ಲಿ ಈ ಮೊಮ್ಮಗ ಇದ್ನ ಅಲ್ಲಿ. ಯಾಕೆಂದ್ರೆ ನೋಬಡಿ ಶುಡ್ ಇನ್ಫ್ಲೂಯೆನ್ಸ್ ದಿ ಟೆಸ್ಟೇಟರ್, ಅಂದ್ರೆ ವಿಲ್ ರೈಟರ್ ಅಥವಾ ವಿಲ್ ಮೇಕರ್. ಅವನಿಗೆ ಅಂದ್ರೆ ವಿಲ್ ಅನ್ನ ನೀವೇನು ಸ್ವಂತ ಅವನೇ ಬರಿಬಹುದು, ಅಜ್ಜನೇ ಸ್ವಂತ ಅವನ ಕೈನಲ್ಲಿ ಬರಿಬಹುದು. ಅದು ಹಾಲೋಗ್ರಾಫ್ ಅಂತ ಕರಿತೇವೆ, HOLOGRAPH. ಅದು ಅಂದ್ರೆ ಹಾಲೋಗ್ರಾಫ್ ಅಂದ್ರೆ ಅವನ ಕೈಯಲ್ಲೇ ಇದೆ, ಹಸ್ತಾಕ್ಷರದಲ್ಲಿದೆ. ಹಾಗೂ ಬರಿಬಹುದು, ಹೇಳಿ ಬರೆಸ್ಬೋದು. ನೋಡಪ್ಪ, ನಾನು ಇಂಥದ್ದೊಂದು ವಿಲ್ ಬರಿಬೇಕು ಅಂತಿದ್ದೀನಿ, ನಂದಿನಿ ನೋಡಮ್ಮ ನಂಗೆ ಬರೆಯಕ್ಕೆ ಕೈ ಕೂಡುದಿಲ್ಲ, ಸಪೋಸ್ ನಂಗೆ ಬರೆಯಕ್ ಕೇಳ್ಬೋದು, ನಾಳೆ ಕೋರ್ಟ್ ನಲ್ಲಿ ಕೇಳ್ಬೋದು, MRS ಗೆ ಬರೆಯಕ್ ಬರ್ತಿತ್ತಲ್ಲ ಅವ್ರು ಯಾಕೆ ಬರೀಲಿಲ್ಲ ಅಂತ. ಅವರಿಗೆ ಕೈ ಮೇಲೆ ಸ್ವಾಧೀನ ಇರಲಿಲ್ಲ. ಕೈ ಮೇಲೆ ಸ್ವಾಧೀನ ಇಲ್ಲ ಅಂತಂದ್ರೆ ಅದರರ್ಥ ಕಣ್ಣು ಕಿವಿ ಮೇಲೂ ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಪ್ರೂವ್ ಮಾಡಿದ್ರೆ ಆಯ್ತು ಅಷ್ಟೇನೆ. ಸೊ ಅವನು ಇನ್ನೊಬ್ರಿಗೆ ಹೇಳ್ಬೋದು, ಬರಿಯಮ್ಮ ಈ ತರ ಬರಿಯಮ್ಮ, ಅಥವಾ ನೋಡಮ್ಮ ಈ ತರದಲ್ಲಿ ನಾನು ಇಂತಿಂತವ್ರಿಗೆ ಇಷ್ಟಿಷ್ಟು ಪ್ರಾಪರ್ಟಿ ಕೊಡ್ಬೇಕು ಅಂತಿದ್ದೀನಿ, ಅದನ್ನ ಬರಿ. ನಾನು ಹೇಳಿದ್ದನ್ನ ಸಂಗ್ರಹವಾಗಿ ತಗೊಂಡು ಬರಿಬಹುದು. ನೀವು ಓದಿ ಹೇಳ್ಬೇಕು, ಬರೆದಿದ್ದನ್ನು ಓದಿ ಹೇಳ್ಬೇಕು. ನನ್ ಕಣ್ಣಿಗೆ ಕಾಣುತ್ತಲ್ವ, ನನ್ ಕಣ್ ಚೆನ್ನಾಗಿದೆ ಅಲ್ವಾ, ನೋಡಿ ಸರ್ ಬರ್ದಿದ್ದೀನಿ, ಸರಿಗಿದೆಯಾ ನೋಡ್ಬಿಡಿ ಅಂತ ನೀವು ನಂಗೆ ತೋರಿಸ್ಬೋದು. ನೀವು ತೋರಿಸ್ಲಿಲ್ಲ ಆದ್ರೆ ಯಾಕೆ ತೋರಿಸ್ಲಿಲ್ಲ, MRS ಕಣ್ ಕಾಣ್ತಿತ್ತಲ್ಲ ಅನ್ನೋ ಪ್ರಶ್ನೆ ಬರುತ್ತದೆ. ಅವರಿಗೆ ಓದಿ ಯಾಕೆ ಹೇಳಲಿಲ್ಲ, ಕಿವಿ ಕೇಳ್ತಿರ್ಲಿಲ್ಲ, ಹಾಗಾದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಶುರುವಾಗುತ್ತೆ. ಸಾಧಾರಣವಾಗಿ ಯಾರು ಈ ವಿಲ್ಲಿಂದ ಬೆನಿಫಿಟ್ ತಗೊಳ್ತಾರಲ್ಲ ಅವರು ಆಗ ಇರಬಾರ್ದು. ಏನಾಗ್ಬಿಡುತ್ತೆ, ಈಗ ನಾವು ಎದರ ಬದರ ಬಂದಾಗ ಯಾರಿಗೋ ವಿರುದ್ಧ ಮಾತಾಡ್ಬೇಕು ಅಂತ ಇಟ್ಕೊಳ್ಳಿ, ಅವರ ಬೆನ್ನ ಹಿಂದ್ಗಡೆ ಮಾತಾಡ್ತೀವಿ, ಎದುರುಗಡೆ ಬಂದಾಗ ಬಾಯಿ ಕಟ್ಟುತ್ತೆ. ಹಾಗೆ ವಿಲ್ ಬರೆಯುವಾಗಲೂ ಯಾರೋ ನಮ್ಮ ಎದುರುಗಡೆಯಲ್ಲಿ ಇದ್ದಾರೆ ಅಂದ್ರೆ ಅವರ ವಿರುದ್ಧ ವಿಲ್ ಬರೀತಿದ್ದೀನಿ ಅನ್ನುವಾಗ ನನ್ನ ಮೈಂಡು ಚೇಂಜ್ ಆಗುತ್ತೆ. ಆದ್ರಿಂದ ಆ ವ್ಯಕ್ತಿಯಲ್ಲಿರಬಾರ್ದು. ವಾಸ್ ಹಿ ಪ್ರೆಸೆಂಟ್ ವೆನ್ ದ ವಿಲ್ ವಾಸ್ ರಿಟನ್ ಅಂತ ನೋಡ್ತದೆ ಕೋರ್ಟ್. ಸಸ್ಪಿಷಸ್ ಸರ್ಕಮ್ಸ್ಟಾನ್ಸಸ್ ಅಂತ ಕೆಲವೊಂದು ಪಟ್ಟಿ ಮಾಡಿದೆ. ಅಂದ್ರೆ ಸಂದೇಹಾಸ್ಪದವಾದಂತಹ ಸನ್ನಿವೇಶಗಳು ಕೆಲವು ಬರ್ತವೆ, ಅದರಲ್ಲಿ ಇದು ಒಂದು ಉದಾಹರಣೆಗೆ. ಹಾಗೆ ಅವನು ಇದನ್ನ ವ್ಯಾಲಿಡಿಟಿ ನೋಡೋದು. ನಾನು ಆಗಲೇ ಹೇಳಿದ ಹಾಗೆ ನಂಬರ್ 1 ವಿಲ್ಲು ಸತ್ತ ಮೇಲೆ ಜೀವಂತವಾಗತ್ತೆ. ನಂಬರ್ 2 ರಿಜಿಸ್ಟರ್ ಮಾಡುವ ಅಗತ್ಯ ಇಲ್ಲ. ನಂಬರ್ 3 ಇಬ್ರು ಅಟೆಸ್ಟ್ ಮಾಡಲೇಬೇಕು. ಸ್ವಂತ ಕೈಯಲ್ಲಿ ಬರಿಬಹುದು, ಸ್ವಂತ ಬರಹದಲ್ಲಿರ್ಬೋದು, ಅಥವಾ ಬೇರೆಯವರಿಗೆ ಹೇಳಿಯೂ ಬರೆಸ್ಬೋದು. ಈ ರೀತಿ. ಇದೇ ರೀತಿ ನಿಮಗೆ ಕಾನೂನಿನ ಬಗ್ಗೆ ಯಾವುದಾದಂತಹ ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಗಳಿಗೆ ನಾವು ಸಲಹೆಗಳನ್ನ ನೀಡ್ತೀವಿ. ಇದು ಎಲ್ಲರಿಗಾಗಿ ಕಾನೂನು. ಇಂತಹ ವಿಶೇಷ ಅಂಕಣಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ. ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ.